ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಡು ಮೆಟ್ಟಿದ ನಾಡಿನ ನಾಯಕರೇ, ಗಂಡುಗಲಿ ಕುಮಾರ ರಾಮನ ವಂಶಸ್ಥರೇ, 77 ಪಾಳೆಪಟ್ಟುಗಳ ಅಧಿನಾಯಕರೇ, ಎದ್ದೇಳಿ ವಾಲ್ಮೀಕಿ ವೀರರೇ, ನಾಯಕರು ನೀವಾಗಿ ನೆಲ ಹಿಡಿದಿರೇಕೆ? ಎದ್ದೇಳಿ ವಾಲ್ಮೀಕಿ ವೀರರೇ, ನಾಯಕರು ನೀವಾಗಿ ನೆಲ ಹಿಡಿದಿರೇಕೆ? ಬರಸಿಡಿಲು ಬರುವಂತೆ, ಕಡಲುಕ್ಕಿ ಹರಿವಂತೆ, ತೆರೆಯಾಗಿ ಭೋ ಕರೆದು ಬನ್ನಿ, ತೆರೆಯಾಗಿ ಭೋ ಕರೆದು ಬನ್ನಿ. ಎದ್ದೇಳಿ ಎದೆಗುಂದಬೇಡಿ, ಎಚ್ಚೆತ್ತು ಎದೆಗೊತ್ತು ನಿಲ್ಲಿ. ರಕ್ತದ ಕಣಕಣವು, ಶೌರ್ಯದ ದಿಬ್ಬಣವು ಅಣಿಯಾಗುತ್ತಿರೆ ಮಣಿದಿರೇಕೆ? ಅಣಿಯಾಗುತ್ತಿರೆ ಮಣಿದಿರೇಕೆ? ಎದ್ದೇಳಿ ಎದ್ದೇಳಿ ಕುಲವೆಂದು ಬೇಡರನ್ನು ಜರಿವ ನರಿಜಾತಿ ಮನುಜರ ಬೆನ್ನಟ್ಟಿ ಬಡಿಯಲು ಸಂಘಟಿತರಾಗೋಣ ಬನ್ನಿ, ಸಂಘಟಿತರಾಗೋಣ ಬನ್ನಿ. ಭಕ್ತಿಯ ಭಂಡಾರ ಬೇಡರ ಕಣ್ಣಪ್ಪ, ಶಕ್ತಿಯ ಸಿಂಧೂರ ಬದಕರಿ ನಾಯಕರ ಕುಲ ನೆನಪು ಮಾಡೋಣ ಬನ್ನಿ, ಕುಲ ನೆನಪು ಮಾಡೋಣ ಬನ್ನಿ. ಚಕ್ಕದಿರಿ ಗುಕ್ಕದಿರಿ ಬಕ್ಕದಿರಿ ಅಂಜದಿರಿ, ನೀವೆಲ್ಲ ಸಿಡಿದೆದ್ದು ಬನ್ನಿ, ನೀವೆಲ್ಲ ಸಿಡಿದೆದ್ದು ಬನ್ನಿ. ನಿಮ್ಮಂತೆ ನಾವೆಲ್ಲ, ನಮ್ಮಂತೆ ನೀವೆಲ್ಲ, ಕುಲವೊಂದೆ ಎನ್ನೋಣ ಬನ್ನಿ, ಕುಲವೊಂದೆ ಎನ್ನೋಣ ಬನ್ನಿ. ಎದ್ದೇಳಿ ವಾಲ್ಮೀಕಿ ವೀರರೇ, ನಾಯಕರು ನೀವಾಗಿ ನೆಲ ಹಿಡಿದಿರೇಕೆ? ಎದ್ದೇಳಿ ವಾಲ್ಮೀಕಿ ವೀರರೇ, ನಾಯಕರು ನೀವಾಗಿ ನೆಲ ಹಿಡಿದಿರೇಕೆ? ಮೇಲಾದ ದೌರ್ಜನ್ಯ ದಹಿಸಲು, ಸೌಜನ್ಯ ಕಲಿಸುವ ಅನ್ಯೋನ್ಯ ಬೆಳೆಸಲು ಹೋರಾಟ ಮಾಡೋಣ ಬನ್ನಿ, ಹೋರಾಟ ಮಾಡೋಣ ಬನ್ನಿ. ತ್ಯಾಗದ ಅಪರಂಜಿ, ಏಕಲವ್ಯ ವಚನ, ಸ್ನೇಹದ ಕಾರಂಜಿ, ರಾಮಮಿತ್ರ ಗುಹನ ಇತಿಹಾಸ ಸಾರೋಣ ಬನ್ನಿ, ಇತಿಹಾಸ ಸಾರೋಣ ಬನ್ನಿ. ಅಕ್ಕದಿರಿ ನಕ್ಕದಿರಿ ಬೆಚ್ಚದಿರಿ ಬೆದರದಿರಿ, ಛಲ ಹೊತ್ತು ನೆಲ ಬಿಟ್ಟು ಬನ್ನಿ, ಛಲ ಹೊತ್ತು ನೆಲ ಬಿಟ್ಟು ಬನ್ನಿ. ನಿಮ್ಮಂತೆ ನಮ್ಮುಟ್ಟು, ನಮ್ಮಂತೆ ನಿಮ್ಮುಟ್ಟು, ಕುಲ ಬಿಟ್ಟು ಕಣ್ತೆರೆದು ನೋಡಿ, ಕುಲ ಬಿಟ್ಟು ಕಣ್ತೆರೆದು ನೋಡಿ. ಎದ್ದೇಳಿ ವಾಲ್ಮೀಕಿ ವೀರರೇ, ನಾಯಕರು ನೀವಾಗಿ ನೆಲ ಹಿಡಿದಿರೇಕೆ? ಎದ್ದೇಳಿ ವಾಲ್ಮೀಕಿ ವೀರರೇ, ನಾಯಕರು ನೀವಾಗಿ ನೆಲ ಹಿಡಿದಿರೇಕೆ? ಬರಸಿಡಿಲು ಬರುವಂತೆ, ಕಡಲುಕ್ಕಿ ಹರಿವಂತೆ, ತೆರೆಯಾಗಿ ಭೋ ಕರೆದು ಬನ್ನಿ, ತೆರೆಯಾಗಿ ಭೋ ಕರೆದು ಬನ್ನಿ. ಎದ್ದೇಳಿ ಎದೆಗುಂದಬೇಡಿ, ಎಚ್ಚೆತ್ತು ಎದೆಗೊ
ಇದನ್ನು ನಾವು ತಲೆಗಿಟ್ಕೊಂಡು ನಮ್ಮೂರಾಗ ನಾವು ಕೆಲಸ ಮಾಡಿಬಿಟ್ರೆ ಇದು ಸಕ್ಸಸ್ ಆಗುತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ಇದೇ ತಿಂಗಳು ನಡೀತಕ್ಕಂಥ 27ನೇ ತಾರೀಕಿಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರಟಗಿ ವಾಲ್ಮೀಕಿ ಮಹಾಸಭಾದ ವತಿಯಿಂದ ಇವತ್ತೇನು 27ನೇ ತಾರೀಕಿಗೆ ಅತಿ ವಿಜೃಂಭಣೆಯಿಂದ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ನಮ್ಮ ಅಧ್ಯಕ್ಷತೆ ಕುದಿಗಿರಪ್ಪನವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಸಮಾಜದ ಸರ್ವ ಮುಖಂಡರು ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಬೇಕಂತೇಳಿ ಎಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಮುಖಂಡರು ತೀರ್ಮಾನ ಮಾಡಿ ಮತ್ತು ಈ ತಾಲೂಕು ಆಡಳಿತ ಮತ್ತು ನಮ್ಮ ವಾಲ್ಮೀಕಿ ಸಭಾ ಸಹಯೋಗದೊಂದಿಗೆ ಇವತ್ತು ನಾವು ಒಂದು ಅದ್ಧೂರಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಾನು ಇಲ್ಲಿ ಸುತ್ತಮುತ್ತ ಬರ್ತಕ್ಕಂಥ ಎಲ್ಲ ಹಳ್ಳಿ ಜನರಿಗೆ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ, ಇದು ವಿಶೇಷ ಕಾರ್ಯಕ್ರಮ. ಇವತ್ತು ಎಲ್ಲರೂ ತೀರ್ಮಾನ ಮಾಡಿದ್ದೀವಿ. ಸುಮಾರು 3 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ಮಾಡಿರಲಿಲ್ಲ. ಜಯಂತಿ ಸರ್ಕಾರದ ಹಳ್ಳ್ಯಾಗ ಅವ್ರವ್ರ ಪಾಟಿಗೆ ಹಳ್ಳ್ಯಾಗ ಮಾಡ್ತಾಯಿದ್ರು. ಎಲ್ಲ ಹಳ್ಳಿಯರು ಮತ್ತು ಎಲ್ಲ ಕಾಟಿಗೆ ಬಂಧುಗಳು ಎಲ್ಲರೂ ಸೇರಿ ನಾವು ಇದೇ ಥರ ಮಾಡಿದ್ನಪ್ಪ ಅಂತಂದ್ರೆ ಇದು ಸರಿ ಆಗಲ್ಲ. ಎಲ್ಲ ಹಳ್ಳ್ಯಾಗ ಇದು 1 ತಿಂಗಳು ಟೈಮ್ ಇರ್ತೈತೆ ಮಾಡೋಕ್ಕೆ. ಸೀಗೆ ಹುಣ್ಣಿಮೆಯಿಂದ 1 ತಿಂಗಳವರೆಗೆ ಈ ವಾಲ್ಮೀಕಿ ಜಯಂತಿ ನಾವು ಮಾಡ್ತಾ ಇರ್ತೀವಿ. ಇವತ್ತೇನು ತೀರ್ಮಾನ ಮಾಡಿದಂದ್ರೆ ಎಲ್ಲ ಹಳ್ಳ್ಯಾಗ ಮುಗಿದ ಮೇಲೆ ನಾವು ಒಂದು 27ನೇ ತಾರೀಕಿಗೆ ಮಾಡ್ಬೇಕಂತ ಎಲ್ಲ ಮುಖಂಡರು ಸಮಾಜ ಮುಖಂಡರು ಒಂದು ತೀರ್ಮಾನ ತಗೊಂಡು 27ನೇ ತಾರೀಕಿಗೆ ನಾವು ಜಯಂತಿ ಮಾಡ್ಬೇಕಂತ ತೀರ್ಮಾನ ಮಾಡಿ ಇದೇ ತಿಂಗಳು 27ನೇ ತಾರೀಕಿಗೆ ನಾವು ಈ ಒಂದು ಅದ್ಧೂರಿಯಾಗಿ ಜಯಂತಿ ಮಾಡ್ತೀವಿ. ಈ ಜಯಂತಿಯಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರು ಮತ್ತು ಅಕ್ಕ ತಂಗಿಯರು ಎಲ್ಲರೂ, ಅದರ ಜೊತೆಗೆ ಸರ್ವ ಸಮಾಜದ ಎಲ್ಲ ಗೌರವಾನ್ವಿತ ಬಂಧುಗಳು ಈ ಒಂದು ಜಯಂತಿ ಯಾವುದೇ ಕಾರಣಕ್ಕೂ ಜಾತಿಗೆ ಸೀಮಿತ ಆಗಲಾರ್ದಂಗೆ ಈ ಒಂದು ವಿಶ್ವಕ್ಕೆ ರಾಮಾಯಣದಂಥ ಮಹಾಕಾವ್ಯ ಕೊಟ್ಟಂಥ ನಮ್ಮ ವಾಲ್ಮೀಕಿ ಮಹರ್ಷಿಗೆ ಗೌರವ ಸಲ್ಲಿಸಬೇಕಾದ್ರೆ ಎಲ್ಲರೂ ಇವತ್ತು ಇಡೀ ವಿಶ್ವಕ್ಕೆ ನಾವು ಮಾತೆತ್ತಿದ ರಾಮರಾಜ್ಯ ಅಂತೂ ಇವತ್ತು ವಿಶ್ವಕ್ಕೆ ರಾಮ ಯಾರು, ಸೀತೆ ಯಾರು, ಲಕ್ಷ್ಮಣ ಯಾರು, ರಾವಣ ಯಾರು ಅಂತ ಒಂದು ಗುರುತಿಸ್ತಕ್ಕಂಥ ಒಬ್ಬ ಮಹರ್ಷಿನ ಜಯಂತಿ ಇರೋದ್ರಿಂದ ಸರ್ವ ಸಮಾಜದ ಮುಖಂಡರು ಇದಕ್ಕೆ ಬರಬೇಕು, ಬಂದು ತಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಅದರ ಜೊತೆಗೆ ವಿಶೇಷವಾಗಿ ಕನಕಗಿರಿ ಭಾಗದ ಎಲ್ಲ ನಮ್ಮ ಸಮಾಜದ ಮುಖಂಡರು ಮತ್ತು ಸರ್ವ ಸಮಾಜದ ಮುಖಂಡರು, ಅದರ ಜೊತೆಗೆ ಇವತ್ತೇನು ಹೊಸಕೆರೆ ಏನು ಬರುತ್ತಲ್ಲ ಅದು ಒಂದು ಹೊಸಕೆರೆ ಪಂಚಾಯತಿ ಇರ್ಬೋದು, ನಮಗೆ ವಿಶೇಷವಾಗಿ ಶ್ರೀರಾಮನಗರ ಪಂಚಾಯತ್ ಇರ್ಬೋದು, ಚಿಕ್ಕಜಂತ್ಗಂದ್ ಪಂಚಾಯತ್ ಇರ್ಬೋದು, ಕಲ್ಗುಡಿ ಪಂಚಾಯತ್ ಇರ್ಬೋದು, ಇವೆಲ್ಲ ಪಂಚಾಯತಿ ಎಲ್ಲ ಮುಖಂಡರು ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದನ್ನ ತಾವು ಪ್ರತಿ ಮಾತಿಗೊಂದ್ಸರಿ ನಮ್ಮನ್ನು ಗಂಗಾವತಿಯರನ್ನು ಕೇಳೋಂಗಿಲ್ಲ,
ನೀವು ಕೇಳಂಗಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಹೆಂಗಂತ ತಾವು ಸಹಿತ ನಮಗೆ ಸಾಕಷ್ಟು ಬಾರಿ ನಮ್ಗೆ ಹೇಳಿದಿರಿ. ಇದ್ರ ಮುಖಾಂತರ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಂತ ಇಲ್ಲಿ ಬರ್ತಕ್ಕಂಥ ನಮ್ಮ ಸರ್ವ ಸಮಾಜದ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ತಾವು ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕು. ಅದರ ಜೊತೆಗೆ ಇವತ್ತು ಈ ಕಾರ್ಯಕ್ರಮದ ವಿಶೇಷ ಏನಂದರೆ ಸುಮಾರು 10 ರಿಂದ 12 ವೇದ ಮೇಳ, ಅದ್ರ ಜೊತೆಗೆ ಸ್ತಬ್ಧ ಚಿತ್ರ ವಿಶೇಷ ಕಾರ್ಯಕ್ರಮ ಇರೋದ್ರಿಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಯಶಸ್ವಿಗೊಳಿಸ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಾಲ್ಮೀಕಿ. 27-10-25ನೇ ತಾರೀಕಿಗೆ ವಾಲ್ಮೀಕಿ ಜಯಂತಿ ಜಯಂತಿಗೆ ಎಲ್ಲ ಹಳ್ಳಿಗಳಿಂದ ಬಂದು ಜಯಂತಿ ಯಶಸ್ವಿಗೊಳಿಸ್ಬೇಕಂತ ನಿಮ್ಮಲ್ಲಿ ವಿನಂತಿ. ಕಾರ್ಟಿಗೆಯ ಇಲ್ಲಿ ದಿನಾಂಕ 27-10-2025 ಸೋಮವಾರ ದಿವಸ ತಾಲೂಕಾ ಮಟ್ಟದ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲು ಗುರು ಹಿರಿಯರು ಮತ್ತು ಯುವಕರೆಲ್ಲರೂ ನಿರ್ಧರಿಸಿದ್ದಾರೆ. ಇದು ಕೇವಲ ಕಾರಟಗಿ ತಾಲೂಕಿನ ವಾಲ್ಮೀಕಿ ಜಯಂತಿ ಅಷ್ಟೇ ಅಲ್ಲ, ಅಖಂಡ ಗಂಗಾವತಿ ಮತ್ತು ಕನಗಿರಿ ಭಾಗದ ತಾಲೂಕುಗಳನ್ನೊಳಗೊಂಡು ಇಡೀ ಕಾರಟಗಿಯಲ್ಲಿಯೇ ಒಂದು ವಿಜೃಂಭಣೆಯಿಂದ ಅವತ್ತು ಸೋಮವಾರದಂದು ಮುಂಜಾನೆ ಕುಂಭ ಕಳಸಗಳೊಂದಿಗೆ ಭವ್ಯ ಮೆರವಣಿಗೆಯನ್ನು ಕಾರಟಗಿ APMCಯಿಂದ ಪದ್ಮಶ್ರೀ ಕಲ್ಯಾಣ ಮಂಟಪದವರೆಗೆ ಎಲ್ಲರೂ ಬರಬೇಕು. ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಸಮಾಜದ ಎಲ್ಲ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವುದರ ಮೂಲಕ ನಾಯಕ ಸಮಾಜ ಎಷ್ಟು ಶಕ್ತಿಯುತವಾಗಿದೆ ಅನ್ನೋದನ್ನು ತೋರಿಸ್ತಕ್ಕಂಥ ಕೆಲಸ ನೀವೆಲ್ಲರೂ ಮಾಡಬೇಕಾಗಿದೆ. ಅದೇ ರೀತಿ ಸಹೋದರ ಸಮಾಜದವರಿಗೂ ನಾವು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದು, ಅವರೂ ಸಹಿತ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಮತ್ತು ಮಹರ್ಷಿ ವಾಲ್ಮೀಕಿಯ ತತ್ವ ಆದರ್ಶಗಳನ್ನು ಪಾಲಿಸುವ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸಿದ್ಧರಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶಾಂತಿಯುತವಾಗಿ ಮತ್ತು ಶಿಸ್ತುಬದ್ಧವಾಗಿ ಈ ಒಂದು ಕಾರ್ಯಕ್ರಮವನ್ನು ಮೆರವಣಿಗೆಯನ್ನು ಮಾಡೋದ್ರ ಮೂಲಕ ನಾವು ಕಾರ್ಯಕ್ರಮ ಎಷ್ಟು ಜನಸಂಖ್ಯೆ ಕಲಿತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಶಾಂತಿ ಮತ್ತು ಶಿಸ್ತಿನಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತೀವಿ ಅನ್ನೋದು ಮುಖ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಯುವಕರೆಲ್ಲರೂ ಸೇರಿ ತಾವೇ ಸ್ವಯಂ ಸೇವಕರಂತೆ ಟ್ರಾಫಿಕ್ ಕಂಟ್ರೋಲ್ ಇರ್ಬೋದು, ವೇದಿಕೆ ಕಂಟ್ರೋಲ್ ಇರ್ಬೋದು, ಅಡುಗೆ ವ್ಯವಸ್ಥೆಯನ್ನು ನಿರ್ವಹಿಸಬೇಕಂತೇಳಿ ನಾನು ಸಮಾಜದ ಹುಡುಗರಲ್ಲಿ ಈ ಮೂಲಕ ಕೇಳಿಕೊಳ್ತಾ ಯುವಕರೆಲ್ಲರೂ ಸಹಿತ ಅವತ್ತಿನ ಜಯಂತಿಯಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರಲ್ಲೂ ಮಾಧ್ಯಮದ ಮೂಲಕ ಎಲ್ಲರಿಗೂ ನಾನು ಕೇಳಿಕೊಳ್ತೇನೆ. ವಾಲ್ಮೀಕಿ ಮಹರ್ಷಿ ಇದೇ ತಿಂಗಳು 27 ಸೋಮವಾರದಂದು ನಮ್ಮ ಕಾರಟಗಿ ತಾಲೂಕಿನಲ್ಲಿ ವಿಜೃಂಭಣೆಯಿಂದ ಅವರ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ. ಈ ಒಂದು ಜಯಂತಿ ನಿಮಿತ್ತವಾಗಿ ನಮ್ಮ ವಾಲ್ಮೀಕಿ ನಾಯಕ ಸಮಾಜದ ಬಂಧುಗಳು ಎಲ್ಲರೂ ಬಹಳ ಉತ್ಸುಕತೆಯಿಂದ ಸಹಕಾರ ಕೊಡ್ತಿದ್ದಾರೆ, ಸಹಕರಿಸ್ತಿದ್ದಾರೆ. ಅದಲ್ಲದೆ ಬೇರೆ ಸಮಾಜದವರು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಹಾಗಾಗಿ ನಾವು ಹೊಸ ತಾಲೂಕು ಆದ ಮೇಲೆ ಇಲ್ಲಿ ಒಂದು ನಮ್ಮ ಸಮಾಜದ ವತಿಯಿಂದ ಯಾವುದೋ ಒಂದು ಫಂಕ್ಷನ್ ಆಗಿದ್ದಿಲ್ಲ. ಆ ಕಾರಣ ನಾವು ಅದ್ಧೂರಿಯಾಗಿ ಒಂದು ಈ ಜಯಂತಿಯನ್ನು ಆಚರಣೆ ಮಾಡಿ ಎಲ್ಲರಿಗೂ ಒಂದು ಮಾದರಿಯಾಗಿ ತೋರಿಸ್ಬೇಕಂತ ನಮ್ಮ ಒಂದು ಅಭಿಲಾಷೆ ಇದೆ. ಹಾಗಾಗಿ ನಾವು ನಮ್ಮ ಒಂದು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಾ ಅವರ ಹಾಕಿಕೊಟ್ಟ ಒಂದು ನಡೆ ನುಡಿಯಲ್ಲಿ ಹಾಗೂ ಅವರ ಹಾಕಿಕೊಟ್ಟ ಒಂದು ಬುನಾದಿಯಲ್ಲಿ ನಾವೆಲ್ಲರೂ ನಡೆಯೋಣ ಎಂದು ನಮ್ಮ ಸಮಾಜದವರಿಗೆ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಕಾರಟಗಿ ಘಟಕ ವತಿಯಿಂದ ದಿನಾಂಕ 27-10-2025 ಸೋಮವಾರ ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದು, ಈ ಒಂದು ವಾಲ್ಮೀಕಿ ಜಯಂತಿಗೆ ಅನೇಕ ಕಲಾ ಮೇಳಗಳು, ಕಲಾ ತಂಡಗಳನ್ನು ಆಹ್ವಾನಿಸಿದ್ದು ಹಾಗೂ ಉಪನ್ಯಾಸಕರಾಗಿ ಮಾಳೆಯವರು ಬರುತ್ತಿದ್ದು, ಇದಕ್ಕೆ ನಮ್ಮ ವಾಲ್ಮೀಕಿ ಸಮಾಜದ ಎಲ್ಲ ಬಾಂಧವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಲ್ಲರನ್ನೂ ವಾಲ್ಮೀಕಿ ಒಂದು ಕೃಪಾ ಕಟಾಕ್ಷಗಳಿಗೆ ಪಾತ್ರರಾಗಬೇಕೆಂದು ಎಲ್ಲ ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಎಲ್ಲರಿಗೂ ಮಗದೊಮ್ಮೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ವರ್ಷ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಕಾರಟಗಿ ತಾಲೂಕಾ ಘಟಕ ವತಿಯಿಂದ ಈ ವರ್ಷ ಅತಿ ವಿಜೃಂಭಣೆಯಿಂದ ಕಾರಟಗಿ ಪಟ್ಟಣದಲ್ಲಿ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕಾರಟಗಿ, ಕೊಪ್ಪಳ,
ಜಿಲ್ಲೆಯ ಎಲ್ಲ ತಾಲೂಕಿನ ವಾಲ್ಮೀಕಿ ಸಮಾಜ ಬಂಧುಗಳು, ವಿಶೇಷವಾಗಿ ಗಂಗಾವತಿ ಮತ್ತು ಕನಕಗಿರಿ ತಾಲೂಕಿನ ಸಮಾಜ ಬಂಧುಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ. 27/10/2025 ಸೋಮವಾರ ಬೆಳಗ್ಗೆ 8 ಗಂಟೆಗೆ APMCಯಿಂದ ಪದ್ಮಶ್ರೀ ಕಲ್ಯಾಣ ಮಂಟಪದವರೆಗೆ ಮೆರವಣಿಗೆ ನಡೆಯಲಿದೆ. ಆ ಮೆರವಣಿಗೆಯನ್ನು ನಮ್ಮ ನೆಚ್ಚಿನ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮತಿ ಹೇಮಲತಾ ನಾಯಕ್ ಕೊಪ್ಪಳ ಇವರು ಚಾಲನೆ ನೀಡಲಿದ್ದಾರೆ. ಅಲ್ಲಿ ನೂರಾರು ಮಹಿಳೆಯರು ಕುಂಭ ಕಳಶದೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆ ಮೆರವಣಿಗೆಯಲ್ಲಿ ಸುಮಾರು 12ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿಶೇಷವಾದ ಕಲಾ ತಂಡಗಳು ಭಾಗವಹಿಸಲಿವೆ. ಜೊತೆಗೆ ನಾಯಕ ಸಮುದಾಯಕ್ಕೆ ಸೇರಿದಂಥ ಐತಿಹಾಸಿಕ ಪುರುಷರು, ಪ್ರಖ್ಯಾತ ವ್ಯಕ್ತಿಗಳು, ಸುಮಾರು 25ಕ್ಕೂ ಹೆಚ್ಚಿನ ವ್ಯಕ್ತಿಗಳ ಭಾವಚಿತ್ರಗಳನ್ನು, ಸ್ತಬ್ಧ ಚಿತ್ರಗಳ ಮೆರವಣಿಗೆ ಈ ಒಂದು ಮೆರವಣಿಗೆಯಲ್ಲಿ ಇರುತ್ತದೆ. ಭಾಳ ವಿಶೇಷವಾಗಿ ಒಂದು ಟ್ಯಾಬ್ಲರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹೆಂಗೆ ಮೈಸೂರು ದಸರಾದಲ್ಲಿ ಇರ್ತವೆ ಟ್ಯಾಬ್ಲರ್ ವ್ಯವಸ್ಥೆ, ಆ ರೀತಿಯಾದ ವ್ಯವಸ್ಥೆ ವಿಶೇಷವಾದ ರೀತಿಯಲ್ಲಿ ಮಾಡಲಾಗಿದೆ. ಈ ಮೆರವಣಿಗೆಯ ಮೂಲಕ ಪದ್ಮಶ್ರೀ ಕಲ್ಯಾಣ ಮಂಟಪಕ್ಕೆ ಸುಮಾರು 11:30ರಿಂದ 12 ಗಂಟೆಗೆ ತಲುಪಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಆ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಗುರುಗಳಾದ ರಾಜ ನವೀನ ಚಂದ್ರ ನಾಯಕ ಹುಲಿ ಹೈದರ ಸಂಸ್ಥಾನ ಇವರು ವಹಿಸಿಕೊಳ್ಳಲಿದ್ದಾರೆ. ಅಧ್ಯಕ್ಷತೆಯನ್ನು ನಮ್ಮ ನೆಚ್ಚಿನ ಸಚಿವರಾದ ಶ್ರೀ ಶಿವರಾಜ್ ತಂಗಡಿಯವರು, ಜಿಲ್ಲಾ ಉಸ್ತುವಾರಿ ಸಚಿವರು ವಹಿಸಿಕೊಳ್ಳಲಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ಮೇಡಮ್ರವರು ಇರಲಿದ್ದಾರೆ. ಹಾಗೂ ಆ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಶ್ರೀ DK ಮಾಳೆಯವರು, ಡಾಕ್ಟರ್ DK ಮಾಳೆ ಇತಿಹಾಸ ಸಂಶೋಧಕರು, ಇವರು ಭಾಗವಹಿಸಲಿದ್ದಾರೆ. ಅವರು ಭಾಗವಹಿಸಿ ವಿಶೇಷವಾದ ಉಪನ್ಯಾಸವನ್ನು ನೀಡುವುದರ ಮೂಲಕ ನಾಯಕ ಸಮುದಾಯದಲ್ಲಿರ್ತಕ್ಕಂಥ ಬೆಳವಣಿಗೆಗಳು ಏನಾಗಿವೆ, ಇಂದಿನ ಇತಿಹಾಸ ಏನು, ಈಗ ನಾವು ಹೆಂಗಿದ್ದೀವಿ, ನಮಗಾಗ್ತಿರ್ತಕ್ಕಂಥ ಶೋಷಣೆ ಏನು, ನಮಗಾಗ್ತಿರ್ತಕ್ಕಂಥ ಅನ್ಯಾಯ ಏನು, ಮುಂದೆ ನಮಗೆ ಆಗಬೇಕಾದ್ದು ಎನ್ನುವುದನ್ನು ಒಂದು ಸಂಪೂರ್ಣವಾದ ಚಿತ್ರಣವನ್ನು ನಮ್ಮ ಆ ಒಂದು ವೇದಿಕೆಯಲ್ಲಿ ಪ್ರೆಸೆಂಟ್ ಮಾಡೋದ್ರ ಮೂಲಕ ನಮ್ಮ ನಾಯಕ ಸಮುದಾಯವನ್ನು ಮತ್ತು ಸರ್ಕಾರವನ್ನು ಜಾಗೃತಗೊಳಿಸಲಿಕ್ಕೆ ಬರ್ತಾಯಿದೆ. ಹಾಗಾಗಿ ವಾಲ್ಮೀಕಿ ನಾಯಕ ಸಮಾಜದ ಎಲ್ಲ ಬಂಧುಗಳು ತಮ್ಮ ಮಕ್ಕಳು, ತಮ್ಮ ಸಂಪೂರ್ಣ ಪರಿವಾರವನ್ನು ಕರ್ಕೊಂಡು ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾಕಂದರೆ ಯಾವ ರೀತಿಯಾದ ದಿಕ್ಕು ತಪ್ಪಿಸ್ತಕ್ಕಂಥ ವ್ಯವಸ್ಥೆ ಇದೆ ಅಂತಂದರೆ, ವಾಲ್ಮೀಕಿ ಮಹರ್ಷಿಗಳು ಕಳ್ಳಾಗಿದ್ದ, ದರೋಡೆ ಆಗಿದ್ದ ಅನ್ನೋದನ್ನು ಒತ್ತಿ ಹೇಳುವುದರ ಮೂಲಕ ಇವತ್ತು ನಮ್ಮವರೇ ಹೇಳ್ತಕ್ಕಂಥ ಪರಿಸ್ಥಿತಿಗೆ ತಂದಿದ್ದಾರೆ. ಸತ್ಯಯುಗದಲ್ಲಿ ಬದುಕಿದ್ದಂಥ ಮಹರ್ಷಿ ವಾಲ್ಮೀಕಿಯವರು ಸತ್ಯಯುಗದಲ್ಲಿ ಕಳ್ಳತನ, ಕಾಕರ್ತನ, ದರೋಡೆ ಮಾಡತಕ್ಕಂಥದ್ದೇ ಇದ್ದಿಲ್ಲ. ಸತ್ಯಯುಗದಲ್ಲಿ ಪ್ರಾರಂಭದ ಯುಗದೇ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಅದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಸತ್ಯಯುಗ. ಆ ಸತ್ಯಯುಗದಲ್ಲಿ ಬಡತನ ಅನ್ನೋದೇ ಇದ್ದಿಲ್ಲ, ಕಳುವು ಮಾಡೋದಿದ್ದಿಲ್ಲ, ದರೋಡೆ ಇದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಬದುಕಿದ್ದವರು ಮಹರ್ಷಿ ವಾಲ್ಮೀಕಿಯವರು. ಅಂಥವರಿಗೆ ಕೇವಲ ಬೇಡ ಸಮುದಾಯಕ್ಕೆ ಸೇರ್ಯಾರ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರನ್ನು ದರೋಡೆಕೋರನ್ನಾಗಿ ಮಾಡಿ ಇವತ್ತು ಅವ್ರನ್ನ ಹೀಯಾಳಿಸ್ತಕ್ಕಂಥ ಸಂಸ್ಕೃತಿಯನ್ನು ತಂದಿದ್ದಾರೆ. ಒಂದು ಪಟ್ಟಬದ್ಧ ಹಿತಾಸಕ್ತಿಗಳು ಅದನ್ನು ನಾವು ಒಪ್ಪಿಕೊಂಡು ನಾವೇ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಹಂಗಾಗಿ ನಾವು ಜಾಗೃತರಾಗಬೇಕು. ಅದನ್ನು ಒಪ್ಪಿಕೊಂಡೋದಕ್ಕೆ ಕೆಲವೊಂದು 5-6 ವರ್ಷದ ಹಿಂದೆ ಒಬ್ಬ KS ನಾರಾಯಣಾಚಾರ್ಯನವರು ಕಾಗಿ ಬ್ರಾಹ್ಮಣರ ಮನೆಯಲ್ಲಿಂದ ಮಹರ್ಷಿ ವಾಲ್ಮೀಕಿನ ಒತ್ಕೊಂಬಂದು ಬಿಡಾರ್ದಾಗ ಹಾಕಿತು ಅಂತ ಒಂದು ಪುಸ್ತಕನೇ ಬರೆದ್ಬಿಟ್ಟ. ಕಾಗಿ ಹೊತ್ಕೊಂಬಂತೈತೆ ಕೂಸನ. ಅಂದ್ರೆ ನೋಡಿ, ನಮ್ಮನ್ನು ಈ ರೀತಿ ಮೂರ್ಖರನ್ನಾಗಿ ಮಾಡಕತ್ತಾರೆ. ಇನ್ನು ನಾವು ಜಾಗೃತರಾಗೋದು ಯಾವಾಗ? ಆ ಜಾಗೃತರಾಗೋದು ಸಲುವಾಗಿಯೇ ಇವತ್ತು ನಾವು ಕಾಟಿಗೆಯಲ್ಲಿ ಈ ಒಂದು ವಿಜೃಂಭಣೆಯ ಕಾರ್ಯಕ್ರಮವನ್ನು ಮಾಡಕತ್ತೀವಿ. ಇದು ಬರೀ ಕಾರ್ಯಕ್ರಮ ಮೆರವಣಿಗೆ ಮಾಡಿ ಹೋಗ್ತಕ್ಕಂಥದ್ದಲ್ಲ, ಜಾಗೃತರಾಗಬೇಕಾದಂಥ ಒಂದು ಕಾರ್ಯಕ್ರಮ. ಹಾಗಾಗಿ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಮುಗಿಯುವವರೆಗೆ ಕುಂತುಕೊಂಡು ಕೇಳಿ ಆಸ್ವಾದಿಸಿ ನಾವೆಲ್ಲರೂ ಜಾಗೃತರಾಗೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರನ್ನು ನಾನು ಆಹ್ವಾನಿಸಲಿಕ್ಕೆ ಇಷ್ಟಪಡ್ತೀನಿ. ಕ್ಷೇತ್ರದ ಎಲ್ಲ ಗ್ರಾಮಗಳ ಮುಖಂಡರ ಒಂದು ನೇತೃತ್ವದಲ್ಲಿ, ಮುಖ್ಯವಾಗಿ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬೂದಿಗಿರಿಯಪ್ಪ ಇವರ ಒಂದು ನೇತೃತ್ವದಲ್ಲಿ ಘನ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೈ ಜೋಡಿಸಬೇಕಂತೇಳಿ ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ
ಜೈ ಕರ್ನಾಟಕ, ಜೈ ವಾಲ್ಮೀಕಿ. ಪುರುಷೋತ್ತಮ ಶ್ರೀರಾಮಚಂದ್ರನ ಇಡೀ ವಿಶ್ವಕ್ಕೆ ಪರಿಚಯಿಸಿದ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ಕಾರಟಗಿ ವಾಲ್ಮೀಕಿ ಮಹಾಸಭಾದ ವತಿಯಿಂದ 27ನೇ ತಾರೀಕು ಸೋಮವಾರದಂದು ಅದ್ಧೂರಿಯಾಗಿ ವಿನೂತನವಾಗಿ ಈ ಒಂದು ಜಯಂತಿಯನ್ನು ಆಚರಿಸುತ್ತಿದ್ದು ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮದ ಯುವಕರು ಹಾಗೂ ಮುಖಂಡರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಜಯಂತಿಗೆ ಭಾಗವಹಿಸಿ ಈ ಒಂದು ನಾಯಕ ಸಮಾಜದ ಇತಿಹಾಸವನ್ನು ಮೆಲುಕು ಹಾಕುವ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗೋಣ. ಈ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಯಶಸ್ವಿಗೊಳಿಸೋಣ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ತಪ್ಪದೆ ಭಾಗವಹಿಸಿ ಅಂತೇಳಿ ವಿನಂತಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸಂಘದ ವತಿಯಿಂದ ಕಾರಟಗಿ ತಾಲೂಕಿನಲ್ಲಿ ದಿನಾಂಕ 27 ಸೋಮವಾರದಂದು ವಿಜೃಂಭಣೆಯಿಂದ ಗಿರಿಯಪ್ಪ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಹಾಗೂ ತಾಲೂಕಾ ವಾಲ್ಮೀಕಿ ಸಂಘಟನೆ ವತಿಯಿಂದ ಎಲ್ಲ ಸಮಾಜದ ಬಂಧುಗಳು, ವಾಲ್ಮೀಕಿ ಸಮಾಜದ ಬಂಧುಗಳು ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಹಾಗೂ ಸಮಯ ಪ್ರಜ್ಞೆ. ಈ ಒಂದು ಕಾರ್ಯಕ್ರಮದಲ್ಲಿ ಜಯಂತಿ ದಿವಸ 8 ಗಂಟೆ ಬೆಳಗ್ಗೆ ಎಲ್ಲ ಗ್ರಾಮಸ್ಥರು 8 ಗಂಟೆ ಒಳಗಡೆ ಮಹಿಳೆಯರು, ಮಕ್ಕಳು, ತಾಯಂದಿರು ಎಲ್ಲರೂ ಬಂದು ಬೇಗ ಬರುವುದರ ಜೊತೆಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಾಗೂ ನಮ್ಮ ಕಾರ್ಯಕ್ರಮದ ಉಪನ್ಯಾಸ ಮಾಡ್ತಕ್ಕಂಥ DK ಮಾಳೆ ಅವ್ರದ್ದು ಸಂಪೂರ್ಣ ಉಪನ್ಯಾಸವನ್ನು ಕೇಳಬೇಕು. ಅದರಿಂದ ತಾವು ನಮ್ಮ ಸಮಾಜದವರು ಶಿಕ್ಷಣ ಅಂದರೆ ಏನು, ಸಮಾಜ ಅಂದರೆ ಏನು, ನಮ್ಮ ಗುರುಗಳಂದ್ರೆ ಏನು ಅನ್ನೋದನ್ನು ಮನಗಂಡು ಅದರ ಜೊತೆಗೆ ತಮ್ಮ ಜೊತೆಗೆ ಇನ್ನೊಂದು ಸಮಾಜದವ್ರನ್ನ ಕರೆದುಕೊಂಡು ಬಂದು ಎಲ್ಲರೂ ಸಮಾನತೆ ಅನ್ನುವ ಒಂದು ಭಾವ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಆದರೂ ಬೇಗ ಬರುವುದು ಭಾಳ ಇಂಪಾರ್ಟೆಂಟ್. ಸಮಯ ಪ್ರಜ್ಞೆ ತುಂಬ ಮುಖ್ಯ ಅನ್ನುವ ಒಂದು ವೇದಘೋಷವನ್ನು ಹೇಳುತ್ತಾ ಎಲ್ಲ ಬಂಧುಗಳು ಅತಿ ಶೀಘ್ರವಾಗಿ ಬಂದು ಈ ಕಾರ್ಯಕ್ರಮಕ್ಕೆ ಹಾಜರವಾಗಿ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ.